ಹೋದ ಕೆಲವು ವಾರಗಳಿಂದ ಒಂದು ಸಂದೇಶವನ್ನು ನಾವು ಕೇಳ್ತಾ ಬರ್ತಾ ಇದ್ವಿ. ಆ ಸಂದೇಶ ಏನಾಗಿತ್ತು, ಯಾರಾದರೂ ನೆನಪು ಮಾಡ್ತೀರಾ? ನಾಲಿಗೆಯ ಕುರಿತಾಗಿ ಕೆಲವೊಂದು ವಿಷಯಗಳನ್ನು, ಸಂಗತಿಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೀವಿ ಪ್ರಿಯರೇ. ನಾಲಿಗೆ ಕುರಿತಾಗಿರ್ತಕ್ಕಂಥ ಸತ್ಯಾಂಶಗಳನ್ನು ನಾವು ನೋಡ್ತಾ ಇರಬೇಕಾದ್ರೆ, ದೇಹದಲ್ಲಿ ಒಂದು ಚಿಕ್ಕ ಅಂಗವಾಗಿ, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅದರ ವಿವರಣೆಯನ್ನು ನಾವು ನೋಡ್ತಾ ಇದ್ದೇವೆ. ಚಿಕ್ಕ ಅಂಗವಾಗಿ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುವಂಥ ಒಂದು ನಾಲಿಗೆಯಾಗಿ, ಉರಿಸುವಂಥ ಒಂದು ಕಿಚ್ಚಾಗಿ, ಅಧರ್ಮದ ಒಂದು ಸ್ಥಿತಿ ಉಳ್ಳದ್ದಾಗಿ, ದೇಹವನ್ನೆಲ್ಲ ಕೆಡಿಸುವಂಥ ಒಂದು ಸ್ಥಿತಿ ಉಳ್ಳದ್ದಾಗಿ, ನರಕದಿಂದ ಬೆಂಕಿ ಹತ್ತಿಸುವಂಥ ಸ್ಥಿತಿಗೆ ಅದು ನಮ್ಮನ್ನು ನಡೆಸಿಕೊಂಡು ಹೋಗುತ್ತೆ ಎನ್ನುವಂಥ ಕಾರ್ಯವನ್ನು ಮಾತ್ರವಲ್ಲದೆ ಪ್ರಪಂಚಕ್ಕೆ ಬೆಂಕಿ ಹತ್ತಿಸುತ್ತದೆ ಎಂಬುದಾಗಿ, ಅದನ್ನು ಯಾರು ಕೂಡ ಹತೋಟಿಗೆ ತರಲಾರದಂಥ ಒಂದು ಸ್ಥಿತಿ ಅದು ಆಗಿದೆ ಎಂಬುದಾಗಿ, ಸುಮ್ಮನಿರಲಾರದಂಥ ಒಂದು ಕೆಡಕಾಗಿದೆ ಎಂಬುದಾಗಿ, ಮರಣಕರವಾದಂಥ ವಿಷ ನಾಲಿಗೆಯಲ್ಲಿ ಇದೆ ಎಂಬುದಾಗಿ, ಅದೇ ನಾಲಿಗೆ ಮೂಲಕವಾಗಿ ದೇವರನ್ನು ಕೊಂಡಾಡುವಂಥ ನಾವು ಅದೇ ನಾಲಿಗೆ ಮೂಲಕವಾಗಿ ಮನುಷ್ಯರನ್ನು ಶಪಿಸುವಂಥವರಾಗಿರ್ತೀವಿ ಅನ್ನುವಂಥ ವಿಷಯಗಳನ್ನು ನಾವು ನೋಡ್ತಾ ಬಂದು, ನಾಲಿಗೆಯ ಪಾಪಗಳಾದರೂ ಏನು ಎಂಬುದಾಗಿ ನಾವು ಅಧ್ಯಯನ ಮಾಡಿದ್ವಿ ಪ್ರಿಯರೇ. ಆಣೆ ಇಡುವುದಾಗಿರ್ಬೋದು, ತೀರ್ಪು ಮಾಡುವಂಥದ್ದಾಗಿರ್ಬೋದು, ಕಿವಿ ಊದುವಂಥದ್ದು, ಚಾಡಿ ಹೇಳುವಂಥದ್ದು, ಬಡಾಯಿ ಕೊಚ್ಚುವಂಥದ್ದು, ಹೊಲಸು ಮಾತು, ಬುದ್ಧಿಹೀನ ಮಾತು, ಕುಚೋದ್ಯ ಮಾತು, ಉರುಳಿಲ್ಲದ ಮಾತು, ಸುಳ್ಳಿನ ಮಾತು, ಗುಣುಗುಟ್ಟುವಂಥ ಮಾತು, ತಪ್ಪು ಹೋರಿಸುವಂಥ ಮಾತು, ಹರಟೆಯ ಮಾತು, ದೂಷಿಸುವಂಥ ಮಾತುಗಳನ್ನು ನಾವು ಧ್ಯಾನ ಮಾಡಿ, ಓದುವಾರ ವಿಶೇಷವಾಗಿ ಒಂದು ಸಂಗತಿಯನ್ನು ನಾವು ಧ್ಯಾನ ಮಾಡಿದ್ವಿ. ಏನ್ರಿ? ನಾಲಿಗೆಯ ಪಾಪದ ಪರಿಣಾಮಗಳಾದರೂ ಏನು ಎಂಬುದಾಗಿ. ಹಲ್ಲೆಲೂಯಾ. ಯಾರು ನಾಲಿಗೆಯ ಮೂಲಕವಾಗಿ ಪಾಪ ಮಾಡ್ತಾರೋ ಆ ಪಾಪದಿಂದ ಅವರಿಗೆ ಆಗುವಂಥ ಶಿಕ್ಷೆಗಳಾದರೂ ಏನೆಂಬುದಾಗಿ ನಾವು ಧ್ಯಾನ ಮಾಡಿದ್ದೀವಿ. ಮೊದಲನೇದಾಗಿ, ನಾಲಿಗೆ ಮೂಲಕವಾಗಿ ಸ್ವಂತ ಸಹೋದರನನ್ನು ದೂಷಿಸಿರ್ತಕ್ಕಂಥ, ಬೈದಿರ್ತಕ್ಕಂಥ ಅಕ್ಕಳಾಗಿರ್ತಕ್ಕಂಥ ಮಿರಿಯಾಮಳು ತೊನ್ನು ಶಿಕ್ಷೆಗೆ ಆಕೆ ಗುರಿಯಾದಳು. ನಾಲಿಗೆ ಮೂಲಕವಾಗಿ ದೇವರ ಉಗ್ರ ಕೋಪ ಎನ್ನುವಂಥದ್ದು ಅವರ ಮೇಲೆ ಬಂತು ಪ್ರೇರೆ. ನಾಲಿಗೆ ಮೂಲಕವಾಗಿ ಸೈತಾನನು ಮನುಷ್ಯರನ್ನು ಪ್ರೇರೇಪಿಸುವಂಥವನಾಗಿ ಇರ್ತಾನೆ. ನಾಲಿಗೆ ನ್ಯಾಯ ವಿಚಾರಣೆ ದಿನದಲ್ಲಿ ನಮ್ಮನ್ನು ನಿಲ್ಲಿಸುವಂಥದ್ದಾಗಿ ಇರುತ್ತೆ. ಅದು ನೀತಿವಂತರನ್ನಾಗಿರ್ಬೋದು ಅಥವಾ ಅನೀತಿವಂತರನ್ನಾಗಿ ಮಾಡುವಂಥ ಒಂದು ಕಾರ್ಯವು ಕೂಡ ನಾಲಿಗೆಯಲ್ಲಿ ಇದೆ ಎಂಬುದಾಗಿ ನಾವು ನೋಡಿದ್ದೇವೆ. ನಾಲಿಗೆ ಮೂಲಕವಾಗಿ ದೇವರಿಗೆ ಸುಳ್ಳಾಡಿರ್ತಕ್ಕಂಥ ಅನನೀಯ ಮತ್ತು ಸಫೈರಳು ಅವ್ರು ಏನು ಮಾಡಿದ್ರಿ? ಅಕಾಲ ಮರಣಕ್ಕೆ ಅವ್ರು ಏನಾದರೂ ತುತ್ತಾದ್ರು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 5ನೇ ಅಧ್ಯಾಯ 4ರಿಂದ 5 ವಚನಗಳಲ್ಲಿ ನಾವು ನೋಡಿದವರು ಆಗಿದ್ದೇವೆ. ಅದೇ ನಾಲಿಗೆ ಮನುಷ್ಯರನ್ನು ಭಕ್ತಿಹೀನತೆಯ ಕಡೆಗೆ ನಡೆಸುವಂಥದ್ದಾಗಿದೆ. ಅದೇ ನಾಲಿಗೆ ಮನುಷ್ಯರನ್ನು ಅಗ್ನಿ ನರಕಕ್ಕೂ ಕೂಡ ನಡೆಸುತ್ತೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 21:8ರಲ್ಲಿ ಕೂಡ ನಾವು ನೋಡಿದ್ದೇವೆ ಪ್ರಿಯರೇ. ಎಲ್ಲ ಸಂಗತಿಗಳನ್ನು ಓದುವಾರ ನಾವು, ಆಚೆ ವಾರ ನಾವು ನೋಡಿದ್ದೇವೆ. ಈ ಸಮಯದಲ್ಲಿ ವಿಶೇಷವಾಗಿ ಯಾವ ನಾಲಿಗೆಯನ್ನು ದೇವರು ಮೆಚ್ಚುತ್ತಾನೆ, ನಾವು ಯಾವ ನಾಲಿಗೆ ಉಳ್ಳವರಾಗಿದ್ದರೆ ದೇವರಿಂದ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡೋಣ. ನಿಮ್ಮ ಸತ್ಯವೇದದಲ್ಲಿ 34ನೇ ಕೀರ್ತನೆ 13ನೇ ವಚನವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. ಕೀರ್ತನೆಗಳು 34:13ನೇ ವಚನ. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ. ಯಾವ ನಾಲಿಗೆಯನ್ನು ದೇವರು ಮೆಚ್ತಾರಂತಂದರೆ ಕೇಡು ನುಡಿಯದ ನಾಲಿಗೆ, ಕೆಟ್ಟದ್ದನ್ನು ಮಾತಾಡದ ನಾಲಿಗೆ, ಅದು ದೇವರು ಮೆಚ್ಚುವಂಥ ನಾಲಿಗೆಯಾಗಿದೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವರ ಭಯವುಳ್ಳಂಥವರು ದೀರ್ಘಾಯುಷ್ಯವನ್ನು ಬೇಕು ಎಂಬುದಾಗಿ ಕೇಳಿಕೊಳ್ಳುವಂಥವರು, ಅವರು ಕೆಟ್ಟದ್ದಕ್ಕೆ ಹೋಗದಂತೆ ತಮ್ಮ ನಾಲಿಗೆಯನ್ನು ಅವ್ರು ಏನು ಮಾಡ್ತಾರೆ? ಕಾಪಾಡಿಕೊಳ್ತಾರೆ. ಕೆಟ್ಟ ಸ್ಥಿತಿಯ ಕಡೆಗೆ, ಕೆಟ್ಟ ಮಾತುಗಳ ಕಡೆಗೆ, ಕೆಟ್ಟದಾದಂಥ ಒಂದು ಆಲೋಚನೆಗಳ ಕಡೆಗೆ ಹೋಗಲಾರದ ಹಾಗೆ ಕೆಟ್ಟತನದಿಂದ ಸಂಪೂರ್ಣವಾಗಿ ತಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ನೆನೆಸಿ ದೇವರ ಮಾತುಗಳನ್ನು, ಭಕ್ತಿಯ ಮಾತುಗಳನ್ನು ಮಾತಾಡುವವರಾಗಿರ್ತಾರೆ ಹೊರತಾಗಿ ಭಕ್ತಿಹೀನ ಮಾತುಗಳು ಅವರ ಬಾಯಿಂದ ಬರೋದಿಲ್ಲ. ಕೆಟ್ಟ ಹೊಲಸು ಕುಚೋದ್ಯ ಮಾತುಗಳು ಅವರ ಬಾಯಿಂದ ಬರೋದಿಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ದೇವರು ಮೆಚ್ಚುವಂಥ ನಾಲಿಗೆ ಎಂತಹ ನಾಲಿಗೆ ರೀ? ಕೆಡುಕನ್ನು ಮಾತಾಡದ ಒಂದು ನಾಲಿಗೆ, ಕೆಟ್ಟದ್ದಕ್ಕೆ ಹೋಗಲಾರದೆ ತಮ್ಮ ಜೀವಿತದಲ್ಲಿ ಒಳ್ಳೆಯ ಮಾತುಗಳನ್ನೇ ಮಾತಾಡುವಂಥ ನಾಲಿಗೆಯನ್ನು ದೇವರು ಮೆಚ್ತಾನೆ. ಅಂಥವರಿಗೆ ದೇವರು ಏನು ಮಾಡ್ತಾನಂತ್ರಿ? ದೀರ್ಘಾಯುಷ್ಯವನ್ನು ದಯಪಾಲಿಸ್ತಾನೆ. ಮೇಲೆ ವಚನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ದೀರ್ಘಾಯುಷ್ಯವು ಬೇಕು, ಬಹು ದಿವಸ ಬದುಕಿ ಸುಖವನ್ನು
ಅನುಭವಿಸಬೇಕು, ಬಹಳ ದಿವಸ ಬದುಕಿ ಸುಖವೇ ಬೇಕು ಎಂಬುದಾಗಿ, ದೀರ್ಘಾಯುಷ್ಯವಂತರಾಗಿ ಜೀವಿಸಬೇಕು ಎಂಬುದಾಗಿ ನೀನು ನೆನೆಸುವುದೇ ಆದರೆ ಮೊದಲನೇದಾಗಿ ನಿನ್ನ ನಾಲಿಗೆ ಎಂಥ ನಾಲಿಗೆ ಆಗಿರಬೇಕು? ಕೆಟ್ಟ ಮಾತುಗಳನ್ನು, ಕೆಟ್ಟದಕ್ಕೆ ಹೋಗಲಾರದ ಹಾಗೆ ನಾಲಿಗೆಯನ್ನು ಏನು ಮಾಡಬೇಕ್ರಿ? ಕಾದುಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತು ನಮ್ಮ ನಾಲಿಗೆ ಕೆಟ್ಟದ್ದನ್ನು ಹೋಗಲಾರದ ಹಾಗೆ, ಕೆಟ್ಟ ಮಾತುಗಳನ್ನು ಮಾತನಾಡಲಾರದ ನಾಲಿಗೆಯಾಗಿದೆನಾ, ಅಥವಾ ಒಳ್ಳೆಯ ನಾಲಿಗೆಯಾಗಿ ಇದೆನಾ? ಕೆಟ್ಟ ಮಾತುಗಳನ್ನು ಮಾತಾಡುವಂಥ ನಾಲಿಗೆಯಾಗಿದೆನಾ ಎಂಬುದಾಗಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಬಹಳ ದಿವಸ ನಾವು ಬದುಕಬೇಕಂತೇಳಿ ಆಸೆ ಪಡ್ತೀವಿ. ಸಾವು ಯಾರಿಗೂ ಕೂಡ ಇಷ್ಟ ಇಲ್ಲ. ಯಾವಾಗಲೂ ಸುಖನೇ ಬೇಕು, ಆಶೀರ್ವಾದನೇ ಬೇಕು ಎಂಬುದಾಗಿ ನಾವು ನೆನೆಸ್ತೀವಿ. ಆದರೆ ದೇವರು ನಾಲಿಗೆಯಲ್ಲಿ ಏನು ಮಾಡಿದಾನಂತ್ರಿ? ಆಶೀರ್ವಾದವನ್ನು ಇಟ್ಟಿದ್ದಾನೆ. ಒಂದು ಸಾರಿ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುವಾಗ ವಾಕ್ಯದಲ್ಲಿ ಈ ರೀತಿಯಾಗಿರುತ್ತೆ ಪ್ರಿಯರು. ಏನಂತ ಹೇಳಂತಂದರೆ, ಜೀವನ್ ಮರಣಗಳು ನಾಲಿಗೆಯ ವಶ ಎಂಬುದಾಗಿ, ವಚನ ಪ್ರಿಯರು ಅದರ ಲಾಭವನ್ನು ಅನುಭವಿಸುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲಿಟ್ಟಿದ್ದಾನೆ ದೇವರು? ಜೀವನ ಮತ್ತು ಮರಣ ಎರಡನ್ನೂ ಕೂಡ ನಾಲಿಗೆಯಲ್ಲಿಟ್ಟಿದ್ದಾನೆ. ಆದರೆ 18ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಜ್ಞಾನೋಕ್ತಿಗಳು, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ನಮ್ಮ ನಾಲಿಗೆ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಕೆಟ್ಟ ಮಾತುಗಳನ್ನು, ಕುಚೋದ್ಯ ಮಾತುಗಳನ್ನು, ಇನ್ನೊಬ್ಬರ ಕುರಿತಾಗಿ ಕೆಟ್ಟದಾಗಿ ಇರುವಂಥ ಮಾತುಗಳನ್ನು ನಾವು ಮಾತಾಡಬಾರದು. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಕೇಡು ನುಡಿಯದ ನಾಲಿಗೆಯನ್ನೇ ದೇವರು ಏನು ಮಾಡ್ತಾನೆ ರೀ? ಮೆಚ್ಚುವ ಆತನಾಗಿರ್ತಾನೆ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಳ ಪುಸ್ತಕ 35ನೇ ಕೀರ್ತನೆ 28ನೇ ವಚನದಲ್ಲಿ ನಾವು ನೋಡುವಾಗ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀತಿಯ ನಾಲಿಗೆಯನ್ನು ದೇವರು ಏನು ಮಾಡ್ತಾನಂತ್ರಿ? ಮೆಚ್ತಾನೆ ಪ್ರಿಯರು. ಓದ್ತಿರ ಒಂದು ಸಾರಿ. ನನ್ನ ನಾಲಿಗೆಯು ನಿನ್ನ ನೀತಿಯನ್ನು, ಮಹಿಮೆಯನ್ನು ದಿನವೆಲ್ಲ ವರ್ಣಿಸುವುದು ಎಂಬುದಾಗಿ. ಅಲ್ಲಿ 27ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ನ್ಯಾಯ ಸ್ಥಾಪನೆಯನ್ನು ಬಯಸುವವರು ಆನಂದದೊಡನೆ ಜಯಧ್ವನಿ ಮಾಡಲಿ, ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ನನ್ನ ನಾಲಿಗೆಯು ನಿನ್ನ ನೀತಿಯನ್ನು, ಮಹಿಮೆಯನ್ನು ದಿನವೆಲ್ಲ ವರ್ಣಿಸುವುದು ಎಂಬುದಾಗಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀತಿಯ ಒಂದು ನಾಲಿಗೆಯಾಗಿ ನಮ್ಮ ನಾಲಿಗೆ ಇರಬೇಕು. ಅನೀತಿ ಅಕ್ರಮವಾದ ವಿಷಯಗಳ ಕುರಿತಾಗಿ ಮಾತಾಡುವಂಥ ನಾಲಿಗೆಯಲ್ಲ, ಅನ್ಯಾಯದ ಕುರಿತಾಗಿರ್ತಕ್ಕಂಥ ನಾಲಿಗೆಯಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀತಿಯ ನಾಲಿಗೆ ಉಳ್ಳವರಾಗಿ ನಾವು ಇರಬೇಕು. ಹಲ್ಲೆಲೂಯಾ. ನಮ್ಮ ಮಾತುಗಳು, ಬಾಯ ಮಾತುಗಳು ನೊಂದ ಮನಸ್ಸನ್ನು ಸಂತೈಸುವಂಥ ಮಾತುಗಳಾಗಿ ಇರಬೇಕು ಹೊರತಾಗಿ ನಮ್ಮ ಬಾಯ ಮೂಲಕವಾಗಿ ಇನ್ನೊಬ್ಬರು ಇತರರನ್ನ ದುಃಖಿಸುವಂಥ, ಅವಮಾನ ಪಡಿಸುವಂಥ, ನೋವು ಪಡಿಸುವಂಥ, ಕೊಲ್ಲುವಂಥ ಮಾತುಗಳಾಗಿ ನಮ್ಮ ಮಾತುಗಳು ಇರಬಾರ್ದು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀತಿಯನ್ನು ದೇವರು ಯಾವಾಗಲೂ ಕೂಡ ಏನು ಮಾಡ್ತಾನೆ ರೀ? ಮೆಚ್ಚುತ್ತಾನೆ ಪ್ರಿಯರೇ. ಅನೀತಿಯನ್ನು ಯಾವಾಗಲೂ ದೇವರು ಖಂಡಿಸ್ತಾನೆ. ನಾವು ನೋಡ್ತಾ ಇದ್ದೇವೆ, ನೀತಿಯನ್ನು, ನನ್ನ ನಾಲಿಗೆ ನಿನ್ನ ನೀತಿಯನ್ನು, ಮಹಿಮೆಯನ್ನು ಯಾವಾಗಲೂ ಕೂಡ ಏನು ಮಾಡುತ್ತಂತೆ? ವರ್ಣಿಸುತ್ತೆ. ನೀತಿಯನ್ನು ನಾವು ಎಷ್ಟು ಅಂದರೆ, ನೀತಿ ಅಂದರೆ ಯಾರು ರೀ? ದೇವರೇ ಆಗಿದ್ದಾನೆ. ದೇವರಿಂದ ಆಗುವಂಥ ಆ ನೀತಿಯ ಕುರಿತಾಗಿ ನಾವು ದೇವರ ಮಕ್ಕಳಾಗಿ ಇವತ್ತಿನ ದಿವಸ ಏನಾಗಿದ್ದೇವೆ? ನಿರ್ಣಯಿಸಲ್ಪಟ್ಟಿದ್ದೇವೆ. ಆ ನೀತಿಯ ಕುರಿತಾಗಿಯೇ ಮಾತಾಡುವಾಗ ಮಾತ್ರ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೆಲ್ಲ. ನಾವು ನೋಡ್ತಾ ಇದ್ದೇವೆ, ನೀತಿಯ ನಾಲಿಗೆ ಉಳ್ಳಂಥ ಭಕ್ತನು ತನ್ನ ಭಕ್ತಿಯ ಜೀವಿತದಲ್ಲಿ ಬರುವಂಥ ಎಲ್ಲ ಉಪದ್ರವ, ಉಪಟಳ, ತೊಂದರೆ, ತಾಪತ್ರೆ, ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ ಅವನಿಗೆ ದೇವರು ಏನು ಮಾಡ್ತಾನೆ? ವಿಮೋಚನೆಯನ್ನು ದಯಪಾಲಿಸ್ತಾನೆ. ಅಂಥ ವ್ಯಕ್ತಿಗೆ ದೇವರು ಏನು ಮಾಡ್ತಾನೆ? ಬಿಡುಗಡೆಯನ್ನು ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತು ನಮ್ಮ ನಾಲಿಗೆ ನೀತಿಯನ್ನು, ಯಾರ ನೀತಿಯನ್ನು ರೀ? ದೇವರ ನೀತಿಯನ್ನು ಹೊಗಳುವಂಥ ನಾಲಿಗೆಯಾಗಿ ಬದಲಾಗಬೇಕು. ದೇವರನ್ನು ಸ್ತುತಿಸುವಂಥ ನಾಲಿಗೆಯಾಗಿ ಬದಲಾಗಬೇಕು. ದೇವರನ್ನು ಸಂಕೀರ್ತಿಸುವಂಥ ನಾಲಿಗೆಯಾಗಿ ಬದಲಾಗಬೇಕು. ನೀತಿಯನ್ನು ಹಾಡಿ ಹೊಗಳುವಂಥ ನಾಲಿಗೆಯಾಗಿ ಬದಲಾಗಬೇಕು. ಅದಕ್ಕೆ ಬದಲಾಗಿ ನಾವೇನು ಮಾಡ್ತಾ ಇದ್ದೇವೆ? ದೇವರಿಗೆ ಅಹಿಷ್ಟವಾದಂಥ ಕಾರ್ಯಗಳನ್ನು ನಮ್ಮ ನಾಲಿಗೆ ಮೂಲಕವಾಗಿ ನಾವು ನುಡಿಯುತ್ತಾ ನಾವು ಭಕ್ತಿಹೀನತೆಯ ಕಡೆಗೆ ಜಾರಿ ಹೋಗುವಂಥದ್ದು ಮಾತ್ರವಲ್ಲ, ಬರುವಂಥ ಆಶೀರ್ವಾದಗಳನ್ನು ನಾವಾಗಿ ಏನು ಮಾಡ್ತಾ ಇದ್ದೇವೆ? ತಡೆ ಹಿಡುತ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಒಂದು ಕಡೆ ಕೀರ್ತನೆಗಳೆಲ್ಲ ನಾವು ನೋಡ್ತಾ ಇದ್ದೇವೆ, ಅಗಲವಾಗಿ ಬಾಯಿ ತೆರೆಯಿರಿ, ನಾನು ಅದನ್ನು ಏನು ಮಾಡ್ತೀನಿ? ತುಂಬಿಸ್ತೀನಿ ಎಂಬುದಾಗಿ. ಆಶೀರ್ವಾದಗಳಿಂದ ನಮ್ಮನ್ನು ದೇವರು ತುಂಬಿಸ್ಬೇಕಂತೇಳಿ ಅಂದ್ಕೊಂಡ್ರೆ ನಾವಾದರೂ ನಮ್ಮ ನಾಲಿಗೆ ವಿಷಯದಲ್ಲಿ ಏನು ಮಾಡ್ತಾ ಇದ್ದೇವೆ? ಹತೋಟಿಗೆ ತರಲಾರದ ರೀತಿಯಲ್ಲಿ ಜೀವಿಸುವಂಥವರಾಗಿ ಇದ್ದೇವೆ ಪ್ರೇರೆ. ಆದರೆ ಇನ್ನು ಮುಂದೆ ಆದರೂ ಕೇಡು ನುಡಿಯದ ನಾಲಿಗೆಯಾಗಿ ನಮ್ಮ ನಾಲಿಗೆ ಇರಬೇಕಂತೇಳಿ ದೇವರು ಬಯಸ್ತಾ ಇದ್ದಾರೆ. ನೀತಿಯ ನಾಲಿಗೆಯಾಗಿ ನಮ್ಮ ನಾಲಿಗೆ ಇರಬೇಕಂತೇಳಿ ದೇವರು ಏನು ಮಾಡ್ತಾ ಇದ್ದಾರೆ? ಕೋರ್ತಾ ಇದ್ದಾರೆ ಪ್ರೇರೆ. ಭಕ್ತನು ಹೇಳಿದ ಹಾಗೆ ನಿನ್ನ ನೀತಿಯನ್ನು
ನನ್ನ ನಾಲಿಗೆ ದಿನವೆಲ್ಲ ಏನು ಮಾಡುತ್ತಂತ ಅದು ವರ್ಣಿಸುವಂಥ ನಾಲಿಗೆಯಾಗಿ ಇದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಇನ್ನು ಮುಂದೆ ನಮ್ಮ ನಾಲಿಗೆ ನೀತಿಯ ನಾಲಿಗೆಯಾಗಿ ಬದಲಾವಣೆ ಆಗಬೇಕು. ಅದರ ಹಿಂದೆ ಇರುವಂಥ ಪ್ರತಿಯೊಂದು ವಿಷಯದ ಒಂದು ಸ್ಥಿತಿ ಎಲ್ಲವೂ ಕೂಡ ಏನಾಗಬೇಕ್ರಿ, ತೊಲಗಿಸಲ್ಪಡ್ಬೇಕು ಪ್ರಿಯ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಎಂತಹ ನಾಲಿಗೆಯನ್ನು ದೇವರು ಮೆಸ್ತಾನಂದರೆ, ಕೀರ್ತನೆಗಳ ಪುಸ್ತಕ 66ನೇ ಕೀರ್ತನೆ 17ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ತೋತ್ರದ ನಾಲಿಗೆ ಎಂಬುದಾಗಿ. ಒಂದು ಸಾರಿ ಓದಿಕೊಳ್ಳೋಣ. ಓದ್ರಮ್ಮ. 17 ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನ ನಿಮಗೆ ತಿಳಿಸುವೆನು. ನನ್ನ ಮೊರೆಯೊಡನೆ ಕೃತಜ್ಞತಾಸ್ತುತಿಯು ನನ್ನ ನಾಲಿಗೆಯ ಮೇಲಿತ್ತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್. ದೇವರೊಂದಿಗೆ ಮಾತಾಡಿರ್ತಕ್ಕಂಥ ಒಬ್ಬ ದೇವ ಮನುಷ್ಯನ ಕುರಿತಾಗಿರ್ತಕ್ಕಂಥ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅವನು ದೇವರು ತನ್ನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಮೇಲುಗಳನ್ನು, ಉಪಕಾರಗಳನ್ನು, ತನ್ನ ಸಾಕ್ಷಿಯ ಸಾರಾಂಶವನ್ನು ದೇವರ ಮುಂದೆ, ಕರುಣೆಯುಳ್ಳಂಥ ದೇವರ ಮುಂದೆ, ಪ್ರೀತಿ ಸ್ವರೂಪನಾದಂಥ ದೇವರ ಮುಂದೆ ಏನು ಮಾಡ್ತಾ ಇದ್ದಾನ್ರಿ, ಮೊರೆಯೊಡನೆ ಆತನ ನಾಲಿಗೆ ಏನು ಮಾಡ್ತಾ ಇತ್ತಂದ್ರಿ, ಕೃತಜ್ಞತಾಸ್ತುತಿಯೊಡನೆ ಆತನ ನಾಲಿಗೆ ಎನ್ನುವಂಥದ್ದು ಇತ್ತು ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವಭಕ್ತರೆಲ್ಲರೂ ನೀವು ಬಂದು ಕೇಳಿರಿ, ದೇವರು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ನಾನೇನು ಮಾಡ್ತಾ ಇದ್ದೇನೆ, ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿವಸ ದೇವರು ಮಾಡಿದಂಥ ಮೇಲುಗಳನ್ನು ಅನೇಕರು ಏನು ಮಾಡಿಬಿಡ್ತಾರೆ ರೀ, ಮರೆತು ಬಿಡ್ತಾರೆ ಪ್ರೇರ. ದೇವರು ಕಷ್ಟದಲ್ಲಿ ಕೈ ಹಿಡಿದು ನಡೆಸಿರ್ತಕ್ಕಂಥ ಸ್ಥಿತಿಯನ್ನು, ಅನಾರೋಗ್ಯದ ಸಮಯದಲ್ಲಿ ಆತನನ್ನು ಯಾವ ರೀತಿಯಾಗಿ ನಮಗೆ ಆರೋಗ್ಯವನ್ನು ಒದಗಿಸಿಕೊಟ್ಟಂಥ ಸ್ಥಿತಿಯನ್ನು, ಸಾವು ಸಮೀಪಕ್ಕೆ ಬಂದಂಥ ಸಮಯದಲ್ಲಿ ಸಾವನ್ನು ದೂರ ಮಾಡಿ ಪುನಃ ನಮ್ಮನ್ನು ಆಯುಷ್ಯವನ್ನು ಹೆಚ್ಚಿಸಿ ಬದುಕಿಸಿದಂಥ ಸ್ಥಿತಿಗಳನ್ನು ಅನೇಕರು ಮರೆತು ಬಿಡ್ತಾರೆ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತನು ಹೇಳ್ತಾ ಇದ್ದೇನೆ ಏನಂತ ಹೇಳಂತಂದರೆ, ನನಗೆ ದೇವರು ಮಾಡಿದ ಎಲ್ಲವುಗಳನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ನನ್ನ ಕಣ್ಣೀರನ್ನು ದೇವರು ಒರೆಸಿರ್ತಕ್ಕಂಥ ಸ್ಥಿತಿ, ನಾನು ಬಲಹೀನನಾಗಿರುವಂಥ ಸಮಯದಲ್ಲಿ ನನಗೆ ಬಲವನ್ನು ಒದಗಿಸಿಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಿದಂಥ ಸ್ಥಿತಿ, ಎಲ್ಲರೂ ಕೂಡ ಕೈ ಬಿಟ್ಟಂಥ ಸಮಯದಲ್ಲಿ ಕೈ ಬಿಡದೆ ಆತನು ನನ್ನನ್ನು ನಡೆಸಿರ್ತಕ್ಕಂಥ ಸ್ಥಿತಿ, ಅದೆಲ್ಲವನ್ನು ಭಕ್ತನೇನು ಮಾಡ್ತಾ ಇದ್ದಾನೆ ರೀ, ವರ್ಣಿಸ್ತಾ ಇದ್ದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ನಾಲಿಗೆ ದೇವರಿಗೆ ಸ್ತೋತ್ರ ಹೇಳುವಂಥ ನಾಲಿಗೆಯಾಗಿ ಇರಬೇಕು. ಯಾವ ಸ್ತೋತ್ರ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಕೃತಜ್ಞತೆಯಿಂದ ಕೂಡಿದಂಥ ಒಂದು ಸ್ತುತಿ ಪ್ರಿಯರೇ. ಹಲ್ಲೆಲೂಯಾ. ಏನಂತೆ ಕೃತಜ್ಞತೆ ಅಂದ್ರೆ ಏನ್ರಿ, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ದೇವರೇ, ನೀನು ಇಷ್ಟೆಲ್ಲ ಮೇಲುಗಳನ್ನು ಮಾಡಿದೆಯಪ್ಪ, ನಿನಗೆ ವಂದನೆ ಎಂಬುದಾಗಿ. ದೇವರೇ, ನೀನು ಒಂದು ವೇಳೆ ಆವತ್ತಿನ ದಿವಸ ನಾನು ನಿನ್ನನ್ನು ನಂಬಲಾರದೆ ಹೋಗಿದ್ರೆ ನಾನೇನಾಗ್ತಾ ಇದೆ, ಬಲಹೀನನಾಗ್ತಾ ಇದೆ, ನಾನೇನಾಗ್ತಾ ಇದೆ, ಭಯಂಕರವಾದಂಥ ಸ್ಥಿತಿಗೆ, ಅವಮಾನಕ್ಕೆ ನಾನು ಈಡಾಗ್ತಿದೆ, ಜಾರಿ ಹೋಗ್ತಾ ಇದ್ದೆ. ಆದರೆ ನೀನಾದರೂ ನನ್ನನ್ನು ಆ ದುಸ್ಥಿತಿಯಿಂದ, ಆ ಒಂದು ಸಮಸ್ಯೆಯಿಂದ ಬಿಡುಗಡೆ ಮಾಡಿ ನನ್ನನ್ನು ಸುಸ್ಥಿತಿಯ ಕಡೆಗೆ ನೀನು ನಡೆಸಿದ್ದೆ. ಒಂದು ವೇಳೆ ನಾನು ನಿನ್ನನ್ನು ನಂಬಲಾರದೆ ಹೋಗಿದ್ರೆ ನಾನು ಖಂಡಿತವಾಗಿ ಕೂಡ ಇವತ್ತಿಗೆಲ್ಲ ಮಣ್ಣಲ್ಲಿ ಮಣ್ಣಾಗಿ ನಾನು ಜೀವಿಸಿ, ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಕಳೆದು ಹೋಗಿ ಎಷ್ಟೋ ವರ್ಷಗಳು ಆಗಿರಬೇಕಾಗಿತ್ತು. ಹಲ್ಲೆಲೂಯಾ. ಕೆಲವರು ನಾವು ಸಾಕ್ಷಿಗಳನ್ನು ಕೇಳುವಾಗ ಪ್ರಿಯರೇ, ಅವರು ತಾವು ತಮ್ಮ ಜೀವಿತದಲ್ಲಿ ಸಾವು ಎನ್ನುವಂಥ ಸಮೀಪಕ್ಕೆ ಬಂದಾಗ, ಮರಣಕರವಾದಂಥ ವ್ಯಾಧಿ ಬಂದಾಗ ಅವರು ಹೇಳಿಕೊಂಡಿರ್ತಕ್ಕಂಥ ಸಾಕ್ಷಿಗಳನ್ನು ಕೇಳುವಾಗ ನಮಗೇನಾಗುತ್ತೆ ರೀ, ನಿಜವಾಗ್ಲೂ ದೇವರು ಏನಾಗಿದ್ದಾನೆ, ನೀತಿವಂತನಾಗಿದ್ದ, ನಿಜವಾಗ್ಲೂ ದೇವರು ತನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳ್ತಾನೆ, ನಿಜವಾಗ್ಲೂ ದೇವರು ಅದ್ಭುತ ಅತಿಶಯ ಕಾರ್ಯಗಳನ್ನು ಜರುಗಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರಿಯರೇ. ಯಾಕಂದರೆ ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಲೋಕದಲ್ಲಿ ಯಾವುದು ಕೂಡ ಇಲ್ಲ ಪ್ರಿಯರೇ. ದುಸ್ಥಿತಿಯನ್ನು ಹೋಗಲಾಡಿಸಿ ಸುಸ್ಥಿತಿಯನ್ನು ದಯಪಾಲಿಸಿದಂಥ ದೇವರು ಆತನು ಪ್ರಿಯರೇ. ಅದಕ್ಕಾಗಿ ಭಕ್ತನು ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದರೆ, ನಾನು ನನ್ನ ನಾಲಿಗೆಯ ಮೇಲೆ ಕೃತಜ್ಞತೆಯ ಸ್ತೋತ್ರ ಎನ್ನುವಂಥದ್ದು, ಆತನನ್ನು ಸಂಕೀರ್ತಿಸುವಂಥ ಸ್ತೋತ್ರ ಎನ್ನುವಂಥದ್ದು ಯಾವಾಗಲೂ ಕೂಡ ನನ್ನ ನಾಲಿಗೆಯ ಮೇಲಿತ್ತು ಎಂಬುದಾಗಿ. ಇವತ್ತು ನಮ್ಮ ನಾಲಿಗೆ ಯಾವ ರೀತಿಯಾಗಿದೆ, ಬೇರೆ ವಿಷಯಗಳನ್ನೆಲ್ಲ ಎಷ್ಟೋ ರೀತಿಯಲ್ಲಿ ಮಾತಾಡ್ತೀವಿ, ಬೇರೆ ವಿಷಯಗಳ ಕುರಿತಾಗಿ ಎಷ್ಟೆಲ್ಲ ಹಾಡುಗಳನ್ನು ಆಡ್ತೀವಿ, ವರ್ಣನೆ ಮಾಡ್ತೀವಿ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನು, ದೇವರು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅತಿಶಯ ಆಶೀರ್ವಾದ ಕಾರ್ಯಗಳನ್ನು ನಾವು ಮರೆಯುವಂಥವರಾಗಿದ್ದೀವಿ ಅನ್ನೋ ಪ್ರೇರು. ಒಂದು ಸಾರಿ ದೇವರು ಎಂಥ ನಾಲಿಗೆಯನ್ನು ಮೆಚ್ತಾನಂತಂದರೆ, ಸ್ತೋತ್ರದ ನಾಲಿಗೆಯನ್ನು ಆತನ ಏನು ಮಾಡ್ತಾನೆ ರೀ, ಮೆಚ್ಚುವಂಥ ದೇವರಾಗಿದ್ದಾನೆ ಪ್ರೇರು. ಈ ಸಮಯದಲ್ಲಿ 4ನೇದಾಗಿ ನಾವು ನೋಡೋಣ, 119ನೇ ಕೀರ್ತನೆ 172ನೇ ವಚನದಲ್ಲಿ ಕೊನೆಯದಾಗಿ ಮುಂದಿನ ವಾರಿನ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ನನ್ನ ನಾಲಿಗೆಯು ನಿನ್ನ ನುಡಿಗಳನ್ನು ವರ್ಣಿಸಲಿ, ನಿನ್ನ ಆಜ್ಞೆಗಳೆಲ್ಲ ನೀತಿಯೇ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನೀತಿಯು ನಮ್ಮ ಹಾಡುಗಳ ಸಾರಾಂಶವಾಗಿ
ಇರಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಎಂತಹ ನಾಲಿಗೆಯನ್ನು ದೇವರು ಮೆಚ್ಚನ್ರಿ? ವಾಕ್ಯದ ನಾಲಿಗೆ. ಹಲ್ಲೆಲೂಯಾ. ನಿನ್ನ ನುಡಿಗಳು ದೇವರ ವಾಕ್ಯದ ನಾಲಿಗೆಯಾಗಿ ನಮ್ಮ ನಾಲಿಗೆ ಏನಾಗಬೇಕ್ರಿ? ಬದಲಾವಣೆ ಆಗಬೇಕು ಪ್ರಿಯರ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 9ನೇ ಕೀರ್ತನೆಯಲ್ಲಿ 2-4 ವಚನಗಳನ್ನು ಓದುವಾಗ, ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ನನ್ನ ಹಗೆಗಳು ನಿನ್ನ ಎದುರಿನಿಂದ ಹಿಂದಿರುಗಿ ಎಡವಿ ಬಿದ್ದು ಹಾಳಾದರಲ್ಲ. ನನ್ನ ವ್ಯಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದಿ. ನೀನು ಆಸನಾರೂಢನಾಗಿ ನೀತಿಯಿಂದ ನ್ಯಾಯವನ್ನು ನಿರ್ಣಯಿಸುವವನಾಗಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನೀತಿಯುಳ್ಳಂಥ ಎಲ್ಲ ಆಜ್ಞೆಗಳ ಕುರಿತಾಗಿ ನಾವು ಆ ವಾಕ್ಯಗಳನ್ನು ನಾವು ವರ್ಣಿಸುವವರಾಗಿ ಇರಬೇಕು. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು ಮಾತ್ರವಲ್ಲ, ಆತನ ವಾಕ್ಯಗಳ ವಿಷಯವಾಗಿ, ಆತನ ನುಡಿಗಳ ವಿಷಯವಾಗಿ, ಆತನ ಮಾತುಗಳ ವಿಷಯವಾಗಿಯೂ ಕೂಡ ನಮ್ಮ ನಾಲಿಗೆ ಇರಬೇಕು. ಎಂಥ ನಾಲಿಗೆ ಆಗಿರಬೇಕು? ವಾಕ್ಯದ ನಾಲಿಗೆಯಾಗಿ ಇರಬೇಕು. ಹಲ್ಲೆಲೂಯಾ. 91ನೇ ಕೀರ್ತನೆಯಲ್ಲಿ ನೀವು ಓದುವಾಗ, ಭಕ್ತನು ಯಾವ ರೀತಿಯಾಗಿ ದೇವರನ್ನು ಸಂಕೀರ್ಣಿಸ್ತಾನೆ, ಯಾವ ರೀತಿಯಾಗಿ ಭಕ್ತನು ತನ್ನ ಜೀವಿತದಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಂಡಾಗ ದೇವರಿಂದ ಬಂದಿರತಕ್ಕಂಥ ಉತ್ತರ ಏನಾಗಿದೆ, ಒಂದು ಜಯದ ಒಂದು ಜೀವಿತದ ಆಶೀರ್ವಾದ ಏನಾಗಿದೆ, 91ನೇ ಕೀರ್ತನೆಯಲ್ಲಿ ಸಂಪೂರ್ಣವಾಗಿ ನಾವೇನು ಮಾಡ್ತಾ ಇದ್ದೇವೆ ರೀ? ನೋಡ್ತಾ ಇದ್ದೇವೆ. ಪರಾತ್ಪರನ ಮೊರೆಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಏನಾಗಿರ್ತಾನೆ? ಸುರಕ್ಷಿತನಾಗಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬೇಟೆಗಾರನ ಬಲೆ ಇರಲಿ, ಮರಣಕರ ವ್ಯಾಧಿ ಇರಲಿ, ಮತ್ತೆ ನಾವು ನೋಡ್ತಾ ಇದ್ದೇವೆ ಶತ್ರುಗಳು ಎಲ್ಲ ದಿಕ್ಕುಗಳಿಂದ ಬಂದರೂ ಕೂಡ ದೇವರು ಕಾವಲುಗಾರನಾಗಿದ್ದು, ದೇವರು ಏನಾಗಿರ್ತಾನೆ? ನಮಗೆ ಗುರಾಣಿಯಾಗಿದ್ದು ನಮ್ಮನ್ನು ಕಾಪಾಡ್ತಾನೆ ಪ್ರಿಯರೇ. ಯಾಕಂದರೆ ನಾವು ದೇವರನ್ನು ಆಶ್ರಯಿಸಿದಂಥ ಮಕ್ಕಳಾಗಿದ್ವಿ. ನಾವು ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಅಂತಹ ದೇವರ ವಾಕ್ಯಗಳನ್ನು ಕುರಿತಾಗಿ ನಾವು ಏನು ಮಾಡ್ಬೇಕ್ರಿ? ನಮ್ಮ ನಾಲಿಗೆ ಮೂಲಕವಾಗಿ ಅರಿಕೆ ಮಾಡಬೇಕು. ನಾವು ಏನು ಮಾಡ್ಬೇಕ್ರಿ? ವಾಕ್ಯವನ್ನು ಅರಿಕೆ ಮಾಡಬೇಕು. ದೇವರೇ, ನೀನು ಒಳ್ಳೆ ದೇವರು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತಲ್ಲಪ್ಪ. ನೀನು ಕಷ್ಟದಲ್ಲಿರುವಂಥವ್ರನ್ನ ಬಿಡಿಸಿದ್ದಿ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತಲ್ಲ ಸ್ವಾಮಿ, ನನ್ನನ್ನು ಕೂಡ ಬಿಡಿಸಿ ಎಂಬುದಾಗಿ ಪ್ರಾರ್ಥಿಸುವಂಥ ನಾಲಿಗೆಯಾಗಿ ಕೂಡ ನಿನ್ನ ನಾಲಿಗೆ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ 4ನೇದಾಗಿ ದೇವರು ಮೆಚ್ಚುವಂಥ ನಾಲಿಗೆ ಎಂತಹ ನಾಲಿಗೆ ರೀ? ವಾಕ್ಯದ ನಾಲಿಗೆ. ದೇವರ ನುಡಿಗಳನ್ನು ವರ್ಣಿಸುವಂಥ ನಾಲಿಗೆಯನ್ನು ದೇವರು ಖಂಡಿತವಾಗಿ ಏನು ಮಾಡ್ತಾನೆ ರೀ? ಆತನು ಮೆಚ್ಚುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕೇಡು ನುಡಿಯದ ನಾಲಿಗೆಯಾಗಿ ನಮ್ಮ ನಾಲಿಗೆ ಇರಬೇಕು, ನೀತಿಯ ನಾಲಿಗೆಯಾಗಿ ನಮ್ಮ ನಾಲಿಗೆ ಇರಬೇಕು, ಸ್ತೋತ್ರದ ನಾಲಿಗೆಯಾಗಿ ನಮ್ಮ ನಾಲಿಗೆ ಇರಬೇಕು. ಅಷ್ಟು ಮಾತ್ರವಲ್ಲದೆ ವಾಕ್ಯದ ನಾಲಿಗೆಯಾಗಿಯೂ ಕೂಡ ನಮ್ಮ ನಾಲಿಗೆ ಇರಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಈ ಒಂದು 4 ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಅಳವಡಿಸಿಕೊಂಡು ದೇವರಿಂದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ. ದೇವರು ನಮ್ಮ ವಿಷಯಗಳನ್ನು ಆತನು ಮೆಚ್ಚಿ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಜರುಗಿಸ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ನಮ್ಮ ನಾಲಿಗೆ ಎಂತಹ ನಾಲಿಗೆಯಾಗಿ ಇದೆ? ಕೇಡು ನುಡಿಯದ ನಾಲಿಗೆಯಾಗಿದೆನಾ? ಕೇಡು ನುಡಿಯದ ನಾಲಿಗೆಯಾಗಿ ನಮ್ಮ ನಾಲಿಗೆ ಇಟ್ಟುಕೊಂಡ್ರೆ ವಾಕ್ಯ ಹೇಳ್ತಾ ಇದೆ, ಬಹು ದಿವಸ ಬದುಕಿ ನೀನು ಸುಖವನ್ನು ಅನುಭವಿಸಬೇಕು, ದೀರ್ಘಾಯುಷ್ಯವಂತನಾಗಿ ನೀನು ಜೀವಿಸಬೇಕು, ಕೆಟ್ಟದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಕಾದುಕು ಎಂಬುದಾಗಿ. ಕೆಟ್ಟದ್ದು ನಿನ್ನಲ್ಲಿದೆನಾ? ಸಂಪೂರ್ಣವಾಗಿ ನಾಲಿಗೆಯಲ್ಲಿರ್ತಕ್ಕಂಥ ಕೆಟ್ಟದನ್ನು ತೊಲಗಿಸಿ ಬಿಡು. ದೇವರನ್ನು ಮೆಚ್ಚುವಂಥ ನಾಲಿಗೆ ಒಂದು ನಾಲಿಗೆ ಪ್ರಿಯರದು ನೀತಿಯ ನಾಲಿಗೆ ಎಂಬುದಾಗಿ. ದೇವರ ಕುರಿತಾಗಿರ್ತಕ್ಕಂಥ ನೀತಿಯನ್ನು ನೀನು ವರ್ಣಿಸುವಂಥ ವ್ಯಕ್ತಿ ಆಗಿದೆಯಾ? ದೇವರು ಮಾಡಿದಂಥ ಮೇಲುಗಳನ್ನು ಕೃತಜ್ಞತೆ ಭಾವದಿಂದ ಆತನಿಗೆ ನೀನು ಸ್ತೋತ್ರವನ್ನು ಸಲ್ಲಿಸುವಂಥ ನಾಲಿಗೆಯಾಗಿ ನಿನ್ನ ನಾಲಿಗೆ ಇದೆನಾ? ದೇವರು ಮೆಚ್ಚುವಂಥ ನಾಲಿಗೆ ವಾಕ್ಯದ ನಾಲಿಗೆ ಪ್ರೇರಣೆ. 119ನೇ ಕೀರ್ತನೆಯನ್ನು ನೀವು ಸಂಪೂರ್ಣ ಮೊದಲನೇ ವಚನದಿಂದ ಮೊದಲುಗೊಂಡು 176 ವಚನಗಳವರೆಗೆ ನೀನು ಓದುವಾಗ ದೇವರ ವಾಕ್ಯದ ಶ್ರೇಷ್ಠತೆ ಏನಾಗಿದೆ ಎಂಬುದಾಗಿ ಆ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ಮಾತುಗಳು ಪ್ರತಿಯೊಂದು ಕೂಡ ಪರಿಶುದ್ಧವಾಗಿರುವಂಥದ್ದು. ಆ ವಾಕ್ಯದ ವಿಷಯವಾಗಿ ನೀನು ಸಂಪೂರ್ಣವಾಗಿ ಜಾಗರೂಕತೆಯಿಂದ ನೀನು ಜೀವಿಸಬೇಕಾಗಿದೆ. ಸಹೋದರ ಸಹೋದರಿಯೇ, ನಾಲಿಗೆ ಬಹಳ ಮೋಸಕರವಾಗಿರುವಂಥದ್ದು ಎಂಬುದಾಗಿ, ಅದನ್ನು ಹತೋಟಿಗೆ ತೆಗೆದುಕೊಳ್ಳುವಂಥವನು ಸುಶಿಕ್ಷಿತನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ನಾಲಿಗೆ ಯಾವ ರೀತಿ ಆಗಿದೆ? ನಾಲಿಗೆ ಮೂಲಕವಾಗಿ ನಾವು ಒಳ್ಳೆಯವರು ಕೆಟ್ಟವರು ಎಂಬುದಾಗಿ ದೇವರು ನಿರ್ಣಯಿಸ್ತಾನೆ, ನೀತಿವಂತರು ಅನೀತಿವಂತರು ಎಂಬುದಾಗಿ ದೇವರು ನಿರ್ಣಯಿಸ್ತಾನೆ. ಕೆಡಕನ್ನು ನುಡಿಯದ ನಾಲಿಗೆ ಆಗಿದೆನಾ? ಸ್ತೋತ್ರದ ನಾಲಿಗೆ ಆಗಿದೆನಾ? ನೀತಿಯ ನಾಲಿಗೆಯಾಗಿದೆನಾ? ವಾಕ್ಯದ ನಾಲಿಗೆಯಾಗಿ ವಾಕ್ಯದ ವಿಷಯಗಳನ್ನು ಮಾತಾಡುವಂಥ ನಾಲಿಗೆಯಾಗಿ ಇದೆನಾ? ನಮ್ಮ ನಾಲಿಗೆ ವಿಷಯ ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು, ಮಹೋನ್ನತ ಮಹಾಪರಿಶುದ್ಧನಾದ ಮಹಾದೇವ ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯವನ್ನು ಬಿತ್ತಿದಂಥ ಬೀಜವನ್ನು ಸ್ವಾಮಿ 100ರಷ್ಟು ಸ್ವಾಮಿ ಫಲಿಸುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ, ಹೌದು ರಾಜನೇ, ನಮ್ಮ ನಾಲಿಗೆ ಯಾವ ರೀತಿಯಾಗಿರಬೇಕು, ನೀನು ಮೆಚ್ಚುವಂಥ ನಾಲಿಗೆ ಎಂತಹದಾಗಿದೆ ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ಕರ್ತನೆ, ನಾವು ನಾಲಿಗೆ ವಿಷಯವಾಗಿ ಅನೇಕ ವಿಧದಲ್ಲಿ ಸ್ವಾಮಿ ಬೇಜವಾಬ್ದಾರಿತನವನ್ನು ನಾವು ತೋರಿಸಿದ್ದೇವೇನಪ್ಪ. ದೇವರೇ, ಇನ್ನು ಮುಂದೆ ನಾವು ಆ ರೀತಿಯಾಗಿರದೆ
ಸಂಪೂರ್ಣವಾಗಿ ನೀನು ಮೆಚ್ಚುವ ನಾಲಿಗೆಯನ್ನು ಸಂಪೂರ್ಣವಾಗಿ ಕರ್ತನೆ ನಾವು ಕೂಡ ಅದನ್ನು ಅನುಸರಿಸಿ ನಡೀಲಿಕ್ಕಾಗುವಂತೆ ಭಕ್ತಿಯ ಜೀವಿತವನ್ನು ಜೀವಿಸಿದಂಥ ಭಕ್ತಿವಂತರ ಹಾಗೆ ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಕೂಡ ಜಾಗರೂಕತೆಯಿಂದ ಸ್ವಾಮಿ ಇರಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ಸಂಪೂರ್ಣವಾಗಿ ಇವರೆಲ್ಲರ ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಒಂದು 2026ನೇ ವರ್ಷದ 2ನೇ ತಿಂಗಳಿನ 1ನೇ ದಿವಸದಲ್ಲಿ ಸ್ವಾಮಿ ನೀನು ನಮ್ಮನ್ನು ಈ ರೀತಿಯಾಗಿ ನಡೆಸಿದ್ದೀವಿ. ಸ್ತೋತ್ರಪ್ಪ. ಕಳೆದ ಒಂದು ತಿಂಗಳ ಸ್ವಾಮಿ ಯಾವ ರೀತಿಯಾಗಿ ಕಳೆದು ಹೋಯ್ತೋ ನಮಗೆ ಗೊತ್ತಿಲ್ಲಪ್ಪ. ವರ್ಷಗಳು ಬೇಗನೆ ಗತಿಸಿ ಹೋಗ್ತಾ ಇದ್ದಾವೆ. ನಿನ್ನ ಬರುವಿಕೆ ಸಮೀಪವಾಗಿದೆ ಸ್ವಾಮಿ. ನಾವಾದರೂ ನಿನಗಾಗಿ ಕರ್ತನೆ ಸ್ವಾಮಿ ಕಾಯುವವರಾಗಿ, ನಿರೀಕ್ಷೆ ಉಳ್ಳವರಾಗಿ, ಕರ್ತನೆ ಸ್ವಾಮಿ ಸಿದ್ಧರಾಗಿ, ಕಾಯುವುದಕ್ಕೆ ಬದ್ಧರಾಗಿ ಸ್ವಾಮಿ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಸ್ವಾಮಿ ಮುಖಾಮುಖಿಯಾಗಿ ಕರ್ತನೆ ಅರ್ಹತೆಯುಳ್ಳ ಭಕ್ತಿಯನ್ನು ಮಾಡಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಪ್ಪ. ಕೇಳಿದಂಥ ವಾಕ್ಯವನ್ನು ಬಿತ್ತಿದಂಥ ಬೀಜವನ್ನು 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಎಲ್ಲ ಸ್ವಾಮಿ ನಿನ್ನ ಮಕ್ಕಳನ್ನು ನೀವು ತಾನೇ ಆಶೀರ್ವಾದ ಮಾಡಿ ಅದ್ಭುತವಾದ ಕಾರ್ಯ ಜರುಗಿಸಿ ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ಇವರು ಹೊಂದಿಕೊಳ್ಳುವಂಥ ಹೊಲಗಳ ಬೆಳೆಯನ್ನು ಕೂಡ ಆಶೀರ್ವಾದ ಮಾಡಪ್ಪ. ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಲಜಡಿ ಸಮಸ್ಯೆಗಳೆಲ್ಲವನ್ನು ಸ್ವಾಮಿ ನೀಗಿಸಿ ಬಿಡುಗಡೆನ ದಯಪಾಲಿಸಿ ಅದ್ಭುತವನ್ನು ಇವರ ಜೀವಿತದಲ್ಲಿ ಜರುಗಿಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡ ಒಂದೇ ಪ್ರಮುಖ ಆಮೇಲೆ.